ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಸ್ ಬ್ಲಾಗ್ಸ್ ಕನ್ನಡ. ನಾನಿವತ್ತು ನನ್ನ ಈವ್ನಿಂಗ್ ಟು ನೈಟ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮೈಂಡ್ ಮತ್ತು ಬಾಡಿ ರೊಟೀನ ಮೂಲಕನೇ ಕೆಲಸ ಮಾಡೋದು, ಮತ್ತು ಅದಕ್ಕೆ ರೊಟೀನ್ ತುಂಬಾ ಇಷ್ಟ ಆಗುತ್ತೆ, ಅದನ್ನು ಬೇಗ ಅಳವಡಿಸಿಕೊಳ್ಬಿಡುತ್ತೆ. ಸೊ ಹಾಗಾಗಿ ನಾವು ಸಣ್ಣ ಪುಟ್ಟ ರೊಟೀನನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಒಂದು ಮಾರ್ನಿಂಗ್ ರೊಟೀನ್ ಮತ್ತು ಈವ್ನಿಂಗ್ ರೊಟೀನ್ನ ಅಭ್ಯಾಸ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನಮ್ಮ ಲೈಫ್ ಮತ್ತು ನಮ್ಮ ಸಮಯನ ನಾವು ತುಂಬ ಸುಂದರವಾಗಿ ರೂಪಿಸ್ಕೊಳ್ಬೋದು ಇದರಿಂದ. ಫಸ್ಟ್ಗೆ ರೊಟೀನನ್ನು ಫಾಲೋ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ಅಳವಡಿಸ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗುತ್ತೆ. ಒಂದು ಸಲ ನಾವು ಅದನ್ನು ಅಳವಡಿಸ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಕಂಟಿನ್ಯೂಸ್ ಆಗಿ ನಮ್ಮ ಲೈಫ್ ಸ್ಟೈಲೇ ಅದಾಗ್ಬಿಡುತ್ತೆ. ಅದೇ ರೀತಿ ನಾನು ಕೂಡ ಸಣ್ಣ ಪುಟ್ಟ ರೊಟೀನನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಇದರಿಂದ ನನಗೆ ತುಂಬಾ ಬೆನಿಫಿಟ್ ಆಗಿದೆ. ನನ್ನ ಟೈಮ್, ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ ಇದರಿಂದ. ಸೊ ಇಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕೆಲಸ ಎಲ್ಲ ಆದ ನಂತರ ನಾನು ಜೀರಾ ವಾಟರ್ನ ಕುಡಿತಾ ಇದ್ದೇನೆ. ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬಡೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ನೀರಿಗೆ ಅದನ್ನು ಸೋಸಿ ನಾನಿಲ್ಲಿ ಕುಡಿತಾ ಇದ್ದೇನೆ. ಇದು ಡೈಜೆಷನ್ಗೆ ಮತ್ತು ನಮ್ಮ ಸ್ಕಿನ್ನಿಗೆ, ಓವರಾಲ್ ಹೆಲ್ತಿಗೆ, ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಡ್ರಿಂಕು. ಕೆಲಸದ ಒತ್ತಡದಿಂದ, ಅದರಲ್ಲೂ ಕೂಡ ನಮ್ಮ ಹೆಣ್ಮಕ್ಳು ಅವರ ಮೇಲೆ ಅವ್ರು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ. ಕೆಲಸ, ಫ್ಯಾಮಿಲಿ ಟೈಮ್, ಇದೇ ರೀತಿಯಾಗಿ ಅವರ ಟೈಮ್ ಹೋಗಿಬಿಡುತ್ತೆ. ಇರೋದ್ರಲ್ಲಿ ಸ್ವಲ್ಪ ಹೊತ್ತನ್ನು ನಮಗೋಸ್ಕರ ಮುಡಿಪಿಡೋದ್ರಿಂದ ನಮ್ಮ ಜೀವನ ತುಂಬಾ ಪೀಸ್ಫುಲ್ಲಾಗಿ ಕಾಮ್ ಆಗಿರುತ್ತೆ. ಅದರಲ್ಲೂ ಈ ರೀತಿ ಕಷಾಯ ಮಾಡಿಕೊಂಡು ಸೋಫಾದಲ್ಲಿ ಸುಮ್ಮನೆ ಕುತ್ಕೊಂಡು ಕಷಾಯನ ಕುಡಿತಾ ಇದ್ದರೆ ತುಂಬ ಸುಖ ಅನಿಸುತ್ತೆ. ಟಿವಿ, ಮೊಬೈಲು, ಲ್ಯಾಪ್ಟಾಪ್ ಎಂಥ ಸಹ ನೋಡದೆ ಹಾಗೇ ಸುಮ್ಮನೆ ಕುತ್ಕೊಂಡು ಆ ಸಮಯನ ಎಂಜಾಯ್ ಮಾಡುವ ಮಜಾನೇ ಬೇರೆ. ಕಷಾಯ ಕುಡ್ದಾದ ನಂತರ ಸಣ್ಣ ಪುಟ್ಟ ಮನೆ ಕೆಲಸನ ಮಾಡ್ಕೊಳ್ತಾ ಇದ್ದೇನೆ. ಬೆಳಿಗ್ಗೆಯಿಂದ ಸಂಜೆ ತನಕ ಟೈಮ್ ಹೋದದ್ದೇ ಗೊತ್ತಾಗಲ್ಲ ಕೆಲಸದ ನಡುವೆ. ಸೊ ಈ ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಟೈಮೇ ಸಿಗೋಲ್ಲ. ಸಂಜೆ ಆದ ನಂತರ ಈ ಥರ ಸ್ವಲ್ಪ ಮನೆ ಕೆಲಸನ ಮಾಡ್ಕೊಂಡು ಬಿಡ್ತೀನಿ. ಬಟ್ಟೆ ಎಲ್ಲ ಒಣಗಾಕಿದ್ದೆ ಬೆಳಿಗ್ಗೆನೇ, ಅದೆಲ್ಲ ಚೆನ್ನಾಗಿ ಒಣಗಿದೆ. ಸೊ ಈಗ ಅದನ್ನು ತಂದು ಚೆನ್ನಾಗಿ ಮಡಚಿ ಎಲ್ಲನ ಇಟ್ಕೊಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಮನೆ ಕೆಲಸನ ನಾವೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ಈಗ ನಾನಿಲ್ಲಿ ಬಟ್ಟೆನ ಮಡ್ಚಿಟ್ಕೊಳ್ತಾ ಇದ್ದೇನೆ. ಒಂದೊಂದು ಬಟ್ಟೆ ತಗೊಂಡು ಅದನ್ನು ನೀಟಾಗಿ ಮಡ್ಚಿಟ್ಕೊಳ್ಳುವಾಗ ನಮ್ಮ ಮೈಂಡ್ ಫುಲ್ ಅದರ ಮೇಲೇ ಕಾನ್ಸಂಟ್ರೇಷನ್ ಮಾಡ್ತಾ ಇರುತ್ತೆ. ಸೊ ನಮ್ಮ ಮೈಂಡ್ ಕಾಮ್ ಆಗಿರುತ್ತೆ, ಬೇರೆ ಏನು ಯೋಚನೆ ಮಾಡ್ತಾ ಇರಲ್ಲ, ಬೇರೆ ಎಲ್ಲೂ ಇರೋದಿಲ್ಲ. ಸೊ ಎಲ್ಲ ಮಡ್ಚಾದ ನಂತರ ಒಂದು ಖುಷಿ ಸಿಗುತ್ತೆ, ಆ ಒಂದು ಟಾಸ್ಕ್ ಕಂಪ್ಲೀಟ್ ಆಯಿತು ಅಂತ. ಸೊ ಹೀಗೆ ಒಂದು ಥೆರಪಿ ಥರ ವರ್ಕ್ ಆಗುತ್ತೆ ನಮ್ಮ ಸಣ್ಣ ಪುಟ್ಟ ಮನೆ ಕೆಲಸ. ಕುಕ್ಕಿಂಗು, ಕ್ಲೀನಿಂಗು ಎಲ್ಲನೂ ಕೂಡ ನಮ್ಮ ಮನಸ್ಸನ್ನು ಕಾಮಾಗಿ ಇರಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಥರ ನಮ್ಮ ಸಣ್ಣ ಪುಟ್ಟ ಮನೆ ಕೆಲಸನ ನಾವೇ ಮಾಡಿಕೊಂಡ್ರೆ ನಮ್ಮ ಮೈಂಡ್ಗೆ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬಟ್ಟೆನ ನೀಟಾಗಿ ಜೋಡಿಸ್ಕೊಂಡು ವಾರ್ಡ್ರೋಬಲ್ಲಿ ಇಟ್ಕೊಂಡು ಬಂದು ಇಲ್ಲಿ ನಾನು ಸ್ವಲ್ಪ ಸ್ಟ್ರೆಚಸ್ನ ಮಾಡ್ತಾ ಇದ್ದೇನೆ. ದಿನ ಪೂರ್ತಿ ಕೂತ್ಕೊಂಡು ನಮ್ಮ ಸೊಂಟ, ನಮ್ಮ ಎಲುಬು, ನಮ್ಮ ಬಾಡಿ ಫುಲ್ಲು ಟಯರ್ಡ್ ಆಗಿರುತ್ತೆ. ಸ್ವಲ್ಪ ಎದ್ದು ಮೂಮೆಂಟ್ ಮಾಡಪ್ಪ ಅಂತ ಅದೇ ನಮಗೆ ಹೇಳ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರೆಚಸ್ಸು, ಸ್ವಲ್ಪ ಪ್ರಾಣಾಯಾಮ ಮಾಡಿದರೆ ನಮ್ಮ ಬಾಡಿ ರಿಲೀಫ್ ಅಂತ ಅನಿಸುತ್ತೆ, ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ದಿನ ಬೆಳಿಗ್ಗೆ ಮತ್ತು ಸಂಜೆ ಒಂದು 10 ನಿಮಿಷ ಸ್ಟ್ರೆಚಸ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಟೈಟ್ನೆಸ್ ದೂರ ಆಗುತ್ತೆ, ನಮ್ಮ ಮೈಂಡ್ಗೆ ಆಕ್ಸಿಜನ್ ಸಪ್ಲೈ ಎಲ್ಲ ಜಾಸ್ತಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಹೆಲ್ತ್ಗೆ ತುಂಬಾ ಸ್ಟ್ರೆಚಸ್ ಒಳ್ಳೆಯದು. ಸ್ಟ್ರೆಚಸ್ ಆದ ನಂತರ ಇಲ್ಲಿ ನಾನು ತಿಂಡಿಗೆ ರೆಡಿ ಮಾಡೋಕ್ಕೆ ಬಂದೆ. ಲೈಟಲ್ಲಿ ನಾನು ರಾತ್ರಿಗೆ ಡಿನ್ನರ್ನ ಮಾಡ್ಕೊಳ್ತೀನಿ. ಸಲಾಡು, ಪನ್ನೀರು ಆ ಥರನೇ ತಿನ್ನೋದು, ಊಟ ಎಲ್ಲ ಹೆವಿ ಮೀಲ್ ಎಲ್ಲ ತಿನ್ನೋದು ಕಮ್ಮಿನೇ. ಇಲ್ಲಿ ನಾನು ಹಾಲು ಕಾಯಿಸೋಕ್ಕೆ ಇಟ್ಕೊಂಡು ಈಚೆ ಸೈಡಲ್ಲಿ ನಾಳೆ ಬೆಳಿಗ್ಗೆಗೆ ನಾನು ಕಾಳುಗಳನ್ನು ನೆನೆಸಾಕ್ತಾ ಇದ್ದೀನಿ. ಎಲ್ಲ ಕಾಳು ಯಾವುದು ಅವೈಲೇಬಲ್ ಇದೆ ಮನೆಯಲ್ಲಿ ಅದೆಲ್ಲ ಕಾಳನ್ನ ನಾನು ಇಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ನೆನೆಸ್ಕೊಂಡು ಬಿಡ್ತೀನಿ. ಮರುದಿನ ಆ ಕಾಳನ್ನ ಸ್ಟೀಮ್ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಳ್ತೀನಿ. ಇನ್ನು ಕೆಲವೊಮ್ಮೆ ಅದನ್ನು ಮೊಳಕೆ ಬರೆಸ್ಕೊಂಡು ಅದರ ಪಲ್ಯ ಎಲ್ಲ ಮಾಡಿಕೊಂಡು ತಿನ್ಕೊಳ್ತೀನಿ. ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸಿಗೋದು ತುಂಬಾ ಕಮ್ಮಿ. ಸೊ ಈ ಥರ ಕಾಳುಗಳನ್ನು, ಬೇಳೆನ ಎಲ್ಲ ನೆನೆಸಾಕೊಂಡು ಅದನ್ನು ಡೈಲಿ ಸೇವನೆ ಮಾಡೋದ್ರಿಂದ ನಮಗೆ ಬೇಕಾದಷ್ಟು ಪ್ರೋಟೀನ್ ಸಿಗುತ್ತೆ. ಪನ್ನೀರು, ಸೋಯಾ ಅದನ್ನೇ ಜಾಸ್ತಿ ನಾನು ಉಪಯೋಗ ಮಾಡ್ತೀನಿ. ಇದರಿಂದೆಲ್ಲ ವೆಜಿಟೇರಿಯನ್ಗೆ ಪ್ರೋಟೀನ್ ಅಂಶ ಡೈಲಿ ರಿಕ್ವೈರ್ಮೆಂಟ್ ಎಷ್ಟಿದೆಯೋ ಅಷ್ಟು ಸಿಗುತ್ತೆ.
ಹೀಗೇ ಡೈಲಿ ನಾನು ಎಲ್ಲ ಕಾಳುಗಳನ್ನು ನೆನೆಸಾಕೊಂಡು ಇಟ್ಕೊಂಡ್ಬಿಡ್ತೀನಿ. ಮರುದಿನಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಮರುದಿನ ಎಂತ ಇದೆಯೋ ಅದನ್ನು ಮಾಡಿಕೊಂಡು ತಿನ್ನುವಾಗ ನಮ್ಮ ಬಾಡಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಷ್ಟೊಂದು ಸಿಗೋಲ್ಲ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೆನೆಸಾಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮರುದಿನ ತುಂಬಾ ಈಸಿಯಾಗಿರುತ್ತೆ. ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು, ನಮ್ಮ ಮನಸ್ಸು ಕೂಡ ಕಾಮ್ ಆಗಿರುತ್ತೆ. ಸೊ ಎಲ್ಲ ರೆಡಿ ಇದೆ ಅಂತ ಬೇಗ ಬೇಗ ಕೆಲಸ ಕೂಡ ಆಗಿಬಿಡುತ್ತೆ. ಇವತ್ತು ಪನ್ನೀರ್ ಟಿಕ್ಕಾ ಮಾಡುವ ಅಂತ ಮನೆಯಲ್ಲೇ ಪನ್ನೀರನ್ನ ಮಾಡ್ಕೊಳ್ತಾ ಇದ್ದೇನೆ. ಹಾಲನ್ನ ಕಾಯಿಸೋಕ್ಕಿಟ್ಟು ಹಾಲು ಕಾದ ನಂತರ ಅದಕ್ಕೆ ಲಿಂಬೆಹಣ್ಣು ಹಾಕ್ಕೊಂಡು ಇಲ್ಲಿ ಪನ್ನೀರ್ ಮಾಡ್ಕೊಳ್ಳೋ ಮೋಲ್ಡ್ ಸಿಗುತ್ತೆ, ಅದರಲ್ಲಿ ಅದನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡೆ. ಬಟ್ಟೆಯಲ್ಲೂ ಕೂಡ ಮಾಡ್ಕೊಳ್ಬೋದು, ಅದರಲ್ಲಿ ಹಿಂಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದಾದರೆ ಸ್ವಲ್ಪ ಈಸಿಯಾಗಿ ಟೈಮ್ ಸೇವ್ ಆಗುತ್ತೆ ಮತ್ತು ಬೇಗ ಕೂಡ ಆಗಿಬಿಡುತ್ತೆ. ಸೊ ಬಿಸಿ ಕೂಡ ಆಗಲ್ಲ, ಹಾಗಾಗಿ ನಾನು ಇದರಲ್ಲಿ ಪನ್ನೀರನ್ನ ಮಾಡ್ಕೊಳ್ತೀನಿ. ಸ್ಟೀಲಿದ್ದು ಸಣ್ಣ ಡಬ್ಬ ಇದು, ಸಣ್ಣ ಸಣ್ಣ ಹೋಲ್ ಇರುತ್ತೆ ಫುಲ್ಲು. ನಾವು ಹಾಲನ್ನು ಅದಕ್ಕೆ ಹಾಕ್ಕೊಂಡು ಈ ಥರ ಪ್ರೆಸ್ ಇರುತ್ತೆ, ಅದರಲ್ಲಿ ಮುಚ್ಚಳ ಇರುತ್ತೆ, ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿದರೆ ನೀರೆಲ್ಲ ಕೆಳಗೆ ಹೋಗಿ ಪನ್ನೀರೆಲ್ಲ ಕರೆಕ್ಟಾಗಿ ಮೇಲೆ ಆಗಿಬಿಟ್ಟಿರುತ್ತೆ. ಮಾರ್ಕೆಟಲ್ಲಿ ಸಿಗುತ್ತಲ್ಲ ಹಾಗೆಯೇ ಪನ್ನೀರ್ ಮನೆಯಲ್ಲಿನೇ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾಗೋಕ್ಕೆ ಹಾಗೆಯೇ ಮೋಲ್ಡಲ್ಲಿ ಇಟ್ಕೊಂಡೆ. ಈಚೆ ಸೈಡಲ್ಲಿ ಅದರ ಮ್ಯಾರಿನೇಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೊಸರಿಗೆ ಖಾರ ಪುಡಿ, ಗರಂ ಮಸಾಲೆ, ಧನಿಯಾ ಪುಡಿ, ಜೀರಾ ಪೌಡರು, ಉಪ್ಪು ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ನ ಕೂಡ ರೆಡಿ ಮಾಡ್ಕೊಂಡಿಟ್ಕೊಂಡೆ. ಇಲ್ಲಿ ನೋಡಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪನ್ನೀರು ಎಷ್ಟು ಚೆನ್ನಾಗಿದೆ, ನೋಡೋಕ್ಕೂ ಕೂಡ ತಿನ್ನೋಕ್ಕೂ ಕೂಡ ಅಷ್ಟೇ ಹೆಲ್ತಿಯಾಗಿರುತ್ತೆ, ಅಷ್ಟೇ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈಚೆ ಸೈಡಲ್ಲಿ ನಾನು ನಾಳೆಗೆ ಮೊಸರಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಪಾತ್ರೆಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲು ಹಾಕ್ಕೊಂಡು ಮೊಸರನ್ನು ಹೆಪ್ ಮಾಡಿಕೊಂಡ್ರೆ ಮೊಸರು ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾದ್ರದಲ್ವ ಮೇಲೆ ತುಂಬ ನೀರು ಥರ ನಿಂತ್ಕೊಂಡಿರುತ್ತೆ ಮರುದಿನಕ್ಕೆ. ಈ ಥರ ಮಾಡಿಕೊಂಡ್ರೆ ಆ ಥರ ನೀರೆಲ್ಲ ನಿಂತ್ಕೊಳ್ಳೋದಿಲ್ಲ, ಮೊಸರು ಗಟ್ಟಿಯಾಗಿ ಚೆನ್ನಾಗಿ ಇರುತ್ತೆ. ನನಗೆ ಮನೆಯಲ್ಲೇ ಈ ಥರ ಹೆಲ್ತಿಯಾಗಿ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹೋಮ್ ಮೇಡ್ ಮೊಸರು, ಪನ್ನೀರು, ತುಪ್ಪ ಎಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಎಂಥ ಸಹ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಕಲರು ಎಂಥ ಸಹ ಇರೋದಿಲ್ಲ, ಅದರಲ್ಲಿ ನ್ಯಾಚುರಲ್ ಆಗಿ ರಾ ಆಗಿ ಇರುತ್ತೆ. ಅದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಈ ಥರ ಸಣ್ಣ ಪುಟ್ಟ ಮನೆಯಲ್ಲಿ ಎಂತ ಮಾಡ್ಕೊಳ್ಳೋಕ್ಕಾಗುತ್ತೋ ಅದನ್ನು ಆದಷ್ಟು ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಮಾಡುವಾಗ ಸಹ ಖುಷಿ ಆಗ್ತದೆ ಮತ್ತು ಅದು ರೆಡಿ ಆದ ನಂತರ ನಾವು ತಿನ್ನುವಾಗ ನಾವೇ ಮಾಡ್ಕೊಂಡದ್ದು ಅಂತ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಪನ್ನೀರ್ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿಕೊಂಡು ಮ್ಯಾರಿನೇಷನ್ಗೆ ಹಾಕ್ಕೊಳ್ತಾ ಇದ್ದೇನೆ. ಪನ್ನೀರಂತೂ ತುಂಬಾ ಸಾಫ್ಟ್ ಆಗಿತ್ತು. ಈಗ ಪ್ಯಾಕೆಟಲ್ಲಿ ಸಿಗೋ ಪನ್ನೀರ್ ತೊಗೊಂಡ್ರೆ ಅದು ತಿನ್ನುವಾಗ ಒಂಥರ ರಬ್ಬರ್ ಥರ ಫೀಲ್ ಆಗುತ್ತೆ, ಬಬಲ್ ಗಮ್ ತಿಂದಂಗೆ ಫೀಲ್ ಆಗುತ್ತೆ. ಅದೇ ಈ ಥರ ಹೋಮ್ ಮೇಡ್ ಪನ್ನೀರನ್ನ ಮಾಡಿಕೊಂಡು ತಿಂದರೆ ತುಂಬ ಸಾಫ್ಟ್ ಆಗಿರುತ್ತೆ, ಬಾಯಿಗೆ ಹಾಕೊಂಡು ಕೂಡಲೇ ಕರಗುತ್ತೆ, ತಿನ್ನುವಾಗ ತುಂಬ ಒಳ್ಳೇದನ್ಸುತ್ತೆ. ಪನ್ನೀರನ್ನ ಚೌಕ ಆಗಿ ಕಟ್ ಮಾಡಿಕೊಂಡು ಅದನ್ನು ಮ್ಯಾರಿನೇಷನಲ್ಲಿ ಹಾಕಿ ನಾನು 15ರಿಂದ 20 ನಿಮಿಷ ಅದನ್ನು ಬಿಟ್ಬಿಡ್ತೀನಿ. ಅದಾದ ನಂತರ ಒಂದು ತವಾಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಪನ್ನೀರನ್ನ ಹಾಕಿ 2 ಸೈಡು ಕೂಡ ಫ್ರೈ ಮಾಡಿಕೊಂಡು ಪನ್ನೀರನ್ನ ತೆಗೆದು ಇಟ್ಕೊಳ್ತೀನಿ. ಇವತ್ತಿನ ಹೆಲ್ದಿ ಡಿನ್ನರ್ ರೆಡಿ ಆಯಿತು. ಈಗ ನಾನು ಸ್ನಾನ ಮಾಡಿಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಕೂಡ ಸ್ನಾನ ಮಾಡ್ತೇನೆ, ಹಾಗೆ ಸಂಜೆ ಕೂಡ ಸ್ನಾನ ಮಾಡ್ತೇನೆ. ಫುಲ್ ಡೇ ಕೆಲಸ ಮಾಡಿ ಎಲ್ಲ ಸುಸ್ತಾಗಿರುತ್ತೆ. ಒಂದು ಚಂದ ಮಾಡಿ ಬಿಸಿನೀರಲ್ಲಿ ಸ್ನಾನ ಮಾಡಿ ಬಂದರೆ ಹಾಯ್ ಅನಿಸುತ್ತೆ, ಮಜಲೆಲ್ಲ ರಿಲ್ಯಾಕ್ಸ್ ಆಗುತ್ತೆ, ಸ್ಟ್ರೆಸ್ ಎಲ್ಲ ಫ್ರೀ ಆಗುತ್ತೆ. ಸೊ ಹಾಗಾಗಿ ಸಂಜೆ ಕೂಡ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ನಾನು ದೇವ್ರ ದೀಪ ಹಚ್ಚೋಕ್ಕೆ ಬಂದೆ. ದೇವರ ದೀಪ ಹಚ್ಚಿಬಿಟ್ಟು ನಾನು ಒಂದು 10 ನಿಮಿಷ ಭಜನೆನ ಮಾಡ್ತೀನಿ. ಇದು ನಮಗೆ ಸಣ್ಣದ್ರಿಂದ ಹೇಳಿಕೊಟ್ಟಿರೋಂಥ ಅಭ್ಯಾಸ. ಸೊ ಸಣ್ಣದ್ರಿಂದ ಕೂಡ ಹೀಗೇ ಒಂದು 10 ನಿಮಿಷ ಸಂಜೆ ಭಜನೆ ಮಾಡುವ ಕ್ರಮ ಇದೆ ನಮ್ಮಲ್ಲಿ. ಈ ಥರ ನಾವು ಪ್ರೇಯರ್ ಮತ್ತು ಗ್ರ್ಯಾಟಿಟ್ಯೂಡ್ ಮಾಡೋದ್ರಿಂದ ನಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಸ್ಪಿರಿಚುವಾಲಿಟಿಯಿಂದ ನಮ್ಮಲ್ಲಿನ ಭಯ ಹಿಂಜರಿಕೆ ಹೋಗಿ ನಮಗೆ ಸೆಲ್ಫ್ ಅವೇರ್ನೆಸ್ ಆಗುತ್ತೆ. ನಂತರ ನಾನಿಲ್ಲಿ ರಾತ್ರಿ ಊಟನ ಮಾಡ್ಕೊಳ್ತಾ ಇದ್ದೇನೆ. ನಾನು ಯೂಶ್ವಲಿ ಊಟ ಮಾಡೋಲ್ಲ, ತಿಂಡಿನೇ ತಿನ್ನೋದು. ಸೊ ಬೇಗ ತಿಂಡಿನ ತಿನ್ಕೊಂಡು ಬಿಡ್ತೀನಿ. 6-6:30 10 ನನ್ನ ತಿಂಡಿ ಆಗಿರುತ್ತೆ ರಾತ್ರಿದು. ಈ ಥರ ನಾವು ಬೇಗ ತಿಂಡಿನ ತಿನ್ನೋದ್ರಿಂದ, ರಾತ್ರಿಯಲ್ಲಿ ಲೈಟಾಗಿ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ, ಮೆಟಬಾಲಿಸಮ್ಗೆ ಮತ್ತು ಡೈಜೆಷನ್ಗೆ ಎಲ್ಲ ತುಂಬಾ ಒಳ್ಳೆಯದು. ಸೊ ತಿಂಡಿ ತಿಂದಾದ ನಂತರ ನಾನು ಒಂದು ರೌಂಡ್ ವಾಕಿಂಗ್ಗೆ ಹೋಗಿ ಬರ್ತೀನಿ. ಇಲ್ಲೇ ಮನೆ ಹತ್ರ ಒಂದು ಪಾರ್ಕ್ ಇದೆ. ಸೊ ಅಲ್ಲಿ ದಿನಾಲೂ ತಿಂಡಿ ತಿಂದಾದ ನಂತರ ಒಂದು 10 ನಿಮಿಷ ವಾಕ್ ಮಾಡಿ ಬರ್ತೀನಿ.
ರಾತ್ರಿ ತಂಪು ಗಾಳಿ ಬೀಸ್ತಾ ಇರುತ್ತೆ, ಚಂದಮಾಮನ ನೋಡ್ತಾ ವಾಕ್ ಮಾಡುವಾಗ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ, ಹಾಯ್ ಅನಿಸುತ್ತೆ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಹೀಗೆ ನಾವು ವಾಕಿಂಗ್ ಹೋದರೆ ಸಂಜೆ ಹೊತ್ತಲ್ಲಿ. ಬೆಳಗ್ಗಿಂದ ಸಂಜೆ ತನಕ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರುತ್ತೆ, ಸೊ ಸ್ಟ್ರೆಸ್ ಆಗಿರ್ತೇವೆ. ಸೊ ಈ ರೀತಿ ವಾಕ್ ಎಲ್ಲ ಮಾಡಿ ಬಂದರೆ ಮನಸ್ಸಿಗೆ ತುಂಬ ಕಾಮ್ನೆಸ್ ಸಿಗುತ್ತೆ. ವಾಕಿಂದ ಬಂದ ನಂತರ ನಾನು ಬ್ರಷ್ ಮಾಡ್ಕೊಳ್ತಾ ಇದ್ದೇನೆ. ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಬ್ರಷ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಓರಲ್ ಹೆಲ್ತ್ಗೆ. ಸೊ ಬ್ರಷ್ ಮಾಡಿಕೊಂಡು ಫ್ರೆಶ್ ಆಗಿ ಕೈ ಕಾಲೆಲ್ಲ ತೊಳ್ಕೊಂಡು ಇಲ್ಲಿ ನಾನು ಸೆಲ್ಫ್ ಕೇರ್ನ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಬಾಡಿ ನಮಗೋಸ್ಕರ ದಿನದ 24 ಗಂಟೆ ಕೂಡ ಕೆಲಸ ಮಾಡುತ್ತೆ. ಸೊ ನಾವು ಈ ರೀತಿ ಚಿಕ್ಕ ಪುಟ್ಟ ರೊಟೀನನ್ನು ಮಾಡಿಕೊಂಡು ನಮ್ಮ ಬಾಡಿಗೆ ಬೇಕಾದಂಥ ಸ್ವಲ್ಪ ಸಮಯನ ಕೊಟ್ಟರೆ ನಮ್ಮ ಬಾಡಿ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಅದು ಕೂಡ ತುಂಬ ಖುಷಿ ಪಡುತ್ತೆ. ಇನ್ ರಿಟರ್ನ್ ನಮಗೆ ಖುಷಿನೇ ಕೊಡುತ್ತೆ. ಸೊ ಹಾಗಾಗಿ ನಾವು ಈ ರೊಟೀನ್ಗಳನ್ನು ಸೆಲ್ಫ್ ಕೇರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನಮ್ಮ ಲೈಫಲ್ಲಿ ಮಾರ್ನಿಂಗ್ ರೊಟೀನ್, ಈವ್ನಿಂಗ್ ರೊಟೀನ್, ಈ ಥರ ರೊಟೀನ್ನ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಡೇ ಟು ಡೇ ಚೇಂಜಸ್ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಆದರೆ ಲಾಂಗ್ ಟರ್ಮಲ್ಲಿ ನಾವು ತುಂಬಾ ಚೇಂಜ್ ಆಗಿರುತ್ತೆ, ನಮ್ಮ ಲೈಫ್ ತುಂಬಾ ಬದಲಾಗಿರುತ್ತೆ. ಕನ್ಸಿಸ್ಟೆಂಟಾಗಿ ರೆಗ್ಯುಲರ್ ಆಗಿ ನಮ್ಮ ರೊಟೀನ್ನ ಫಾಲೋ ಮಾಡೋದ್ರಿಂದ ನಮ್ಮ ಟೈಮ್ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ಸ್ಕಿನ್ ಕೇರ್ ಮಾಡಿಕೊಂಡು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ, ನಂತರ ಬಾಡಿ ಲೋಷನ್ ಹಾಕ್ಕೊಂಡು ನನ್ನ ಕಾಲುಗಳಿಗೂ ಕೂಡ ಕಾಲಿನ ಪಾದಕ್ಕೆ ಮಸಾಜ್ನ ಮಾಡಿಕೊಂಡೆ. ಆಮೇಲೆ ನಾನಿಲ್ಲಿ ಡ್ರೈ ಮಸಾಜ್ನ ಮಾಡ್ಕೊಳ್ತಾ ಇದ್ದೇನೆ ಕೂದಲಿಗೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಕೂದಲು ಉದುರುತ್ತಾ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತು ಕೂದಲು ಉದ್ದ ಬರಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ತುಂಬ ರಿಲ್ಯಾಕ್ಸೇಷನ್ನ ಕೊಡುತ್ತೆ. ಈ ಥರ ರಾತ್ರಿ ಮಲಗುವಾಗ ಕೂದಲಿಗೆ ಮಸಾಜ್ ಮಾಡಿಕೊಂಡ್ರೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಕೆಲವೊಮ್ಮೆ ನಾನು ರೋಸ್ಮೆರಿ ಆಯಿಲ್ ಅಥವಾ ಸಿರಮ್ನ ಹಚ್ಕೊಂಡು ಹೀಗೆ ನೆತ್ತಿಗೆ ಮಸಾಜ್ನ ಮಾಡ್ಕೋತೇನೆ. ಇವತ್ತು ಹಾಗೆ ಸಿಂಪಲ್ ಪ್ಲೇನ್ ಮಸಾಜ್ನ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಬ್ರಾಹ್ಮಿ ತೈಲ ಅಂತ ಸಿಗುತ್ತೆ, ಒಂದಲಗ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಅದನ್ನು ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮಲ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ಸೋಮ್ನಿಯಾ ಪ್ರಾಬ್ಲಮ್ ಇದ್ದರೆ ಅದು ಕೂಡ ದೂರ ಆಗುತ್ತೆ. ಈ ಮಸಾಜ್ ಮಾಡ್ಕೊಳ್ಳೋವಾಗನೇ ನನಗೆ ಮಲಗುವ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತಾಯಿತ್ತು. ಮಸಾಜ್ ಆದ ನಂತರ ನಾನು ಜಡೆ ಹಾಕ್ಕೊಂಡು ಮಲಗ್ತಾ ಇದ್ದೇನೆ. ಹಾಗೆಯೇ ಮಲ್ಕೋದಿಲ್ಲ, ಜಡೆ ಹಾಕ್ಕೊಂಡು ಮಲ್ಕೊಂಡ್ರೆ ಸಿಕ್ಕೆಲ್ಲ ಆಗೋದಿಲ್ಲ, ಮರುದಿನ ತುಂಬ ಈಸಿ ಆಗುತ್ತೆ ಕೂದಲು ಬಾಚೋಕ್ಕೆ. ಸೊ ಹಾಗಾಗಿ ನಾನು ಜಡೆ ಹಾಕ್ಕೊಂಡೇ ಮಲ್ಗೋದು. ಮತ್ತು ಕೂದಲು ಕೂಡ ಬ್ರೇಕೇಜ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಮಲಗಿದ್ರೆ. ಸೊ ಜಡೆ ಹಾಕಿದರೆ ತುಂಬ ಒಳ್ಳೆಯದು. ನಂತರ ನಾನು ಪುಸ್ತಕದ 10 ಪುಟ ಓದಿ ಮಲ್ಕೊಂಡೆ. ಚೆನ್ನಾಗಿ ಈ ಬಾಡಿನ ಇವತ್ತು ರಾತ್ರಿ ರೀಚಾರ್ಜ್ ಮಾಡಿಕೊಂಡು ಮತ್ತೆ ನಾಳೆ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಕೆಲಸ ಮಾಡೋಕ್ಕೆ ರೆಡಿ ಆಗೋಕ್ಕೆ ರೆಡಿ ಆದೆ. ಇಲ್ಲಿವರೆಗೂ ನನ್ನ ಈವ್ನಿಂಗ್ ಟು ನೈಟ್ ರೊಟೀನ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ರಾಮ್ ರಾಮ್.